ಗಂಗಾದೇವಿ ಉಡಿ ತುಂಬೋ ಕಾರ್ಯಕ್ರಮ. ಈ ಗಂಗಾ ಭಾಗೀರಥಿ ಸೌದಿ ಗಂಗಾ ಉತ್ತಾಯನ ಹೊಳಿ ಬಹಳ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದಾಗ ಎಷ್ಟೋ ಮಂದಿ ಮುಂಬೈ ಪುಣದಿಂದ ಬಂದ ಜಳಕ ಮಾಡುವಂತ ಸ್ಥಳ ಆ ಸಂಸ್ಥಾನದಾಗ. ಇಂಥ ಪುಣ್ಯಕ್ಷೇತ್ರ ಎಲ್ಲಿ ಇಲ್ಲ. ಪಶ್ಚಿಮಾಂಗಣ ಇದಾವು, ದಕ್ಷಿಣಾಂಗಣ ಇದಾವು. ಆದ ಉತ್ತರಾಯಣಿ ಹೊಳಿ ಸೌದಿ ಒಳಗೆ ಅಷ್ಟೇ. ಈ ಉತ್ತರಾಯಣಿ ಹೊಳಿ ಒಳಗೆ ಕಾಶಿದಿಂದ ಬಂದ ಸ್ವತಃ ಶಿವಾನ ಜಳಕ ಮಾಡುವಂತ ಸ್ಥಳ ಇದು. ಇಂದ ಹೆಂಗಪ್ಪ ಅಂದ್ರೆ ಇದು ಸೌದಿ ಕ್ಷೇತ್ರ ವೈಕುಂಠನ ಹೌದು ಅಂತ ಕೆಲವೊಂದು ಜ್ಞಾನಿಗಳು ಹೇಳೋದು. ಯಾವಾಗೆ ವೈಕುಂಠ, ಯಾವಾಗೆ ಕೈಲಾಸ, ಯಾವಾಗೆ ಭೂಲೋಕ ಅವರ ಮನಸ್ಸಿನ ಪ್ರಕಾರ ಅವ್ರು ತಿಳಿತದೆ. ಆದ ವೈಕುಂಠ ಕಾಣಿಸ್ಬೇಕಾದ್ರೆ ನಮ್ಮ ಕಣ್ಣು ಹಸನಬೇಕು, ನಮ್ಮ ಒಣ ಹಸನಬೇಕು. ನಾನು ಯಾವ ಇಲ್ಲದ ಬದ್ದನೆ ಮುಂದೆ ಹೋಗುವುದು ಎಲ್ಲಿ, ನಾನು ಯಾವ ಮೊದಲು ವಿಚಾರ ಮಾಡ್ಬೇಕು. ಎಷ್ಟು ಸೂಕ್ಷ್ಮ ಅಂತಂದ್ರೆ ಬಹಳ ಸೂಕ್ಷ್ಮ ಐತಿ. ಪರಮಾತ್ಮ ಸಿಗುದು ಬಹಳ ದುರ್ಲಭವಿಲ್ಲ, ಬಹಳ ಕಷ್ಟ ಆಗುತ್ತೆ. ನಾವು ಸಂಸಾರ ಮಾಡೋದು ಬಹಳ ಕಷ್ಟ ಐತಿ. ಸಂಸಾರದಾಗ ಒಂದು ಕ್ಷಣದ ಸುಖಕ್ಕಾಗಿ ಒಂದು ಗುಡ್ಡದ ತಾಪ ಆಕೈತಿ ನಮಗೆ. ಆ ಗುಡ್ಡದಂತ ತಾಪ ಎಲ್ಲ ಸಹನ ಮಾಡ್ಕೊಂಡ ಮತ್ತೆ ಸಂಸಾರದಾಗ ಸುಖಾನ ನಾವು ನೋಡ್ತೀವಂದ್ರೆ ನಾವು ಹೊರಗಡೆ ಹುಡ್ತೀವಿ ನಾವು. ಅದಕ್ಕಾಗಿ ಮಾನವ ಜೀವನದಾಗ ಹುಟ್ಟು ಬಂದ ಮೇಲೆ ನಾವು ಏನು ಆಗ್ಬೇಕು ಅಂದ್ರೆ ಸ್ವಲ್ಪ ಯಾಕೋ ತಿಳ್ಕೊಂಡ ನಾ ಮಾನವಾಗಿ ಹುಟ್ಟು ಬಂದನಿ, ನಾ 84 ಲಕ್ಷ ಯೋನಿ ದಾಟಿ ಬಂದನಿ. ನಾ ಈಗ ಏನು ಆಗ್ಬೇಕಂದ್ರೆ ನಾ ಶರಣ ಆಗ್ಬೇಕು. ಯಾರಿಗೆ ಶರಣ ಆಗ್ಬೇಕು? ನಮ್ಮ ಮಾತೃಗಳು ಯಾವತ್ತು ಶರಣದ ಕಥನೆ ಹೇಳು. ನಮ್ಮ ಸೌದಿ ಒಳಗೆ ಬಸವಣ್ಣವ ಕತೆ ಬಹಳ ಹೇಳ್ಕೊತ ಬಂದ್ರು, ಬಹಳ ಅನುಭವ ಮಾಡ್ಕೊಂಡು ಹೇಳು. ಎಷ್ಟೋ ಮಂದಿ ತಂದು ನವ್ಯಾನ ಕೊಟ್ಟು ಬಂದ ಜ್ಞಾನಿಗಳನ್ನ ತಂದು ಹೇಳಿಸ ತಾವು ಹೇಳೋದು. ಆದ್ರೆ ಇನ್ನೂ ನಾವು ಶರಣ ಆಗಲಿಲ್ಲ. ನಾವು ಯಾತಕ್ಕೆ ಶರಣ ಆದೀವಿ ಅಂದ್ರೆ ಸಂಸಾರಕ್ಕೆ ಶರಣ ಆದೀವಿ. ಈ ಸಂಸಾರ ಕೊಟ್ಟು ಬಾಳತಿ. ಈ ಸಂಸಾರ ಬಿಟ್ಟು ಒಮ್ಮೆ ನಾವು ಧ್ಯಾನ ಮಾಡಿದ್ರೆ ನಾವು ಜೀವನ ಮುಕ್ತಿ ಆಯ್ತು. ಇದೇ ಹೇಳು, ಈ ಭೂಮಿ ಒಳಗೆ ಒಂದು ಮಹಾಪುಣ್ಯ ಐತಿ. ಈ ಭೂಮಿ ಒಳಗೆ ಅಗಸ್ತ್ಯ ಮಹಾವಸ್ತುಗಳು ಬಂದಾವು, ಮಲ್ಲಿಕಾರ್ಜುನ ಬಂದಾನು, ವಿಠೋಬ ಕುಮಣಿ ಬಂದಾವು. ಎಷ್ಟೋ ದಿಕ್ಕಿನಿಂದ ಹೆಂಗದ ಚಂದಗದ ಸಾಲ ಹೆಂಗ ಬರ್ತತಿ, ಆ ಚಂದಗದ ಸಾಲ ಇರುಬಿ ಸಾಲ ಬಂದಂಗ ಅಷ್ಟು ಮಂದಿ ದೇವಾಲಯಗಳು ಬಂದಾಗ್ತದೆ. ಅನುಭವ ಹೊಡೋದು ನಿಮಗೂ ಹೇಳೋರು, ನಮಗೂ ಹೇಳೋರು. ನಮ್ಮ ಕಾಣಿಸ್ಬೇಕು ಬಿಡೋದಕ್ಕೆ ನಂಬೇಕು. ನಾವು ನಂಬಿಕೆ ಸಂಬಳ ಬನ್ನಿ. ನಂಬಿಕೆ ತುಂಬಿದ ತೆಂಬಿಗಿದ್ದಂಗ ಅದ. ತುಂಬಿದ ಕೊಡದಾಗ ಸೂರ್ಯ ಕಾಣಿಸ್ತಾನ, ಚಂದ್ರಾಮ ಕಾಣಿಸ್ತಾನ. ಆಗೊಳದಾಗ ಏನೂ ಕಾಣಂಗಿಲ್ಲ. ನಾವು ಅರ್ಧಂಬರ್ಧ ಭಕ್ತಿ ಮಾಡಬಾರ್ದು. ನಾವು ಮನಸ್ಸು ತುಂಬ ಭಕ್ತಿ ಮಾಡ್ಬೇಕು. ಹುಳಜಂತಿ ಮಾಡೋಣ ಮನಸ್ಸು ತುಂಬ ಭಕ್ತಿ ಮಾಡ್ತಾನೋ ಜಾತ್ರೆ ಕೂಗೋ ಈತು ಸಹಿತ ಅವಂಗೂ ಬಂಡಿಗಿರಿ ಮಠಕ್ಕೆ ಹೆಂಗ ಎಷ್ಟೋ ಮಂದಿ ಕಾಡ್ತಾವ ಹಂಗ ಹುಳಜಂತಿ ಮಾಡೋಣ ಬಹಳ ಮಂದಿ ಕಾಡ್ತಿದ್ಲು. ಬಹಳ ಮಂದಿ ತಾಸು ಕೊಟ್ಲು ಹುಳಜಂತಿ ಮಾಡೋಣಗ. ಅಟ್ಟಾಗಿ ತನ್ನ ನಿಷ್ಠ ಬಿಡ್ಲಿಲ್ಲ, ತನ್ನ ಕಾಣುವ ಸೇವಾ ಬಿಡ್ಲಿಲ್ಲ. ಬೇಕಾದಂತ ಪ್ರಸಂಗ ಬಂದವು. ಅವರ ಅಣ್ಣ ತಮ್ಮ ಇಬ್ಬರು ಕೂಡಿ 7 ಗುರುವಿನ ಸೇವಾ ಮಾಡ್ಕೊಂಡ ಈ ಸತಿ ನಾಳೆ ಹಬ್ಬದ ಅಮಾಸೆ ಐತಿ. ಹಬ್ಬದ ಅಮಾಸೆ ದಿವಸ ಸ್ವತಃ ಕೈಲಾಸದಿಂದ ಗಂಜಿ ದಸರೆ ಪಟಕ್ ಸುತ್ತಾವ. ಪಟಕ್ ಆ ಪಟಕ ಅಷ್ಟು ಸೇಲ್ ಮಡಿಕಾದ್ರು ಸುತ್ತಾಕಂಗಿಲ್ಲ. ಆ ಪಟಕ ಹುಳಜಂತಿ ಮಾಡ ಸುತ್ತಾಕ್ತತಿ. ಎಂತ ಭಕ್ತಿ ಮಾಡ್ಯಾನವ. ಅದ ಪ್ರಕಾರ ನಮ್ಮ ಕಲ್ಯಾಣ ಬಸನ್ನ ಎಲ್ಲರಿಗೂ ಉಪದೇಶ ಮಾಡಿ ಇದೇ ನಮ್ಮ ಸರ್ ಹೇಳೋರು ಪೊಲೀಸ್ ಸಾಹೇಬು ಕೋಡು ಕೊಣೋದಯ್ಯ ನೀನು ಉಳಿದೋಡಿ ಬೋಡು ಹಿಂಡೋದಯ್ಯ. 15 ವರ್ಷ ಆಯ್ತು ನಮ್ಮ ಮಗಳಿಗೆ ಮಕ್ಕಳು ಇದ್ದಿದ್ದಿಲ್ಲ. ಅದಕ್ಕೆ ನಾವು ನಡ್ಕೊಂಡು ಅಲ್ಲಿ ಫಲ ಪಡ್ಕೊಂಡು ಬಂಡಿಗೆ ವಿಧಾನ ಕೊಟ್ಟ ಅಂತ ಹೇಳಿ ಸಂತೋಷನೇ ಹೇಳು. 15 ವರ್ಷ ಏನು ಭಾಳ ಅಲ್ಲ, 80 ವರ್ಷದ ಮುಳುಕಿಗೆ ಬಂಡಿಗೆ ಮಠ ಮಕ್ಕಳ ಕೊಟ್ಟದ್ದು. ಪ್ರಸಾದ ಮುದುಕಿದ್ದ
ನಾವು ಬಂದ ಕೂಡಲೇ ನಾ ಏನ್ ಅನ್ನದ ಮುತ್ಯ ಅನ್ನಿ ನನಗೆ ಮಕ್ಕಳೇ ಇಲ್ಲ, ನೀ ಹೆಂಗ ಮುತ್ಯ ಆಯ್ತಿ ಏನದ ನನಗೆ ಮಕ್ಕಳೇ ಇಲ್ಲ, ನೀ ನನಗೆ ಮುತ್ಯ ಆಯ್ತಿ, ಅವನು ಒಯ್ಗೊಳವ ನಾವು ಒಯ್ಗೊಳ್ಳೋದು ಕೂಡಲೇ ಸ್ವತಃ ಮಾಡಿ ನಾನು ತಂದೆ ಸಮ ಮನಸ್ಸೇ ಹೇಳಿದವ್. ಆಗ ನನಗೂ ಆನಂದ ಆತ. ಹೌದಪ್ಪ, ಮಗಾನು ಆಗಿ ಬರ್ತು, ನನಗೆ ಮೊಮ್ಮಗನೂ ಆಗಿ ಹುಡ್ತಾನಂದಪ್ಪ. ಅದಕ್ಕಾಗಿ ಬಂಡಿಗೆ ಬಸವನ ಹಂತ ಅಂದ್ರ ಬಂದ ಬಸವಲಿಂಗ ಭಕ್ತರ ಕೃಪಾಂಗ ಇದೇಗ ಮುಂಡಿಗೆ ಹಾಡಿದ ಕುರುಗೋಲ್ ಬಾ ಹೊಳಿ. ಈ ಸೌದಿ ಮುಂದ ಕುರುಗೋಲ್ ಬಾ ಹೊಳಿದ ಹೊಳಿಗೆ ಆನಸ್ತ ಎಲ್ಲಿ ಇರ್ತಲ್ಲ, ಆನಸ್ತಿದ್ದಲ್ಲಿ ಬಬಲಾದೇವ ಬರ್ತಂತ ಹೇಳ ಜಾಗ ಹಿಡ್ಕೊಂಡು ಹೆಪ್ಪಗಿ ತಕ ಹಿಡಿಯದ. ಅಣಸ ಎಲ್ಲಿ ಅಂದ್ರ ಗುಂಜಾಳನ ಮೂಲಿ ಏನಂತಾರ ಅದು ಅಣಸ. ಆ ಗುಂಜಾಳನ ಮೂಲಿ ಸರ್ತ ನಮ್ಮ ಆಚರಣೆಗಳು ಮನೆ ಐತಿ, ಅದ ಸರ್ತ ಹಿಂದಿನ ಬಾಜು ಆ ಮನೆ ಐತಿ. ಕುರುಗೋಲ್ ಬಾಕ್ ಹೊಳಿ ದಂಡಿಗೆ ಅಣಸ ಎಲ್ಲಿ ಇರ್ತಲ್ಲ, ಅಣಸದಾಗ ಬರ್ತಂತೇಳಿ ಬಬಲಾದೇವು ದುಂಡೈ ಸ್ವಾಮಿಗಳು ಹೇಳ್ಕೊಂಡಿರ್ತಾವ. ಇವೆಲ್ಲ ಹೇಳಬಾರ್ದು, ತುಡುಗಿರ್ತಾವ. ಆ ಸಹಿತ ಸಮಯ ಬಂದಾಗ ಆನಂದ ಆದಾಗ ಗುಳೆ ನಿಶ್ಚಯ ಆದಾಗ ಹೆಂಗ ಬಾಯ್ ಬಿಡ್ತೈತಿ ನೋಡ, ಹಂಗ ಭಕ್ತಿ ನಿಶ್ಚಯ ಆದಾಗ ಬಾಯ್ ಬಿಡ್ತೈತಿ. ಅವೇನ್ ಬಿಡೋ ಕುಡ್ದ ಸುಮಾರು ಹೊಳಗ್ ಬಿಡ್ತ. ಆ ನಿಶ್ಚಯನ ಬೇಕಾದ ಜಿಂಗನ ಆಗ್ತೈತಿ ಅದ. ಆ ನಿಶ್ಚಯ ಮಾಡಬಾರ್ದು. ನಾವು ಯಾವ ನಿಶ್ಚಯ ಮಾಡ್ಬೇಕಂದ್ರೆ ಜ್ಞಾನದ ನಿಶ್ಚಯ ಆಗ್ಬೇಕು, ಕುಡಿಯದೆ ನಿಶ್ಚಯ ಆಗಿರಬೇಕು. ಜೋಲಿಗೆ ಹೋಗಿ ಬಸವಣ್ಣ ಪಾದಕ್ಕೆ ಹೊಂದಿರಬೇಕು. ಅಲ್ಲಿ ಸೌದಿ ಹನುಮಪ್ಪ ಬಂದು ನಿಂತಿರ್ಬೇಕು. ಅಲ್ಲಿ ಆನಂದ ಆಕತಿ. ಈ ಹನುಮಪ್ಪ ಹಂತಾವತ್ತಿ ಹನುಮಪ್ಪ ಸಣ್ಣವೆಲ್ಲ ನಮ್ಮ ಸೌದಿ ಹನುಮಪ್ಪ. ಸೌದಿ ಮಹಂಜಪ್ಪ ನಮ್ಮ ಗ್ರಾಮ ದೇವತೆ. ಅವ ಮುಸಲ್ಮಾನ ದೇವ, ನಾವು ಹಿಂದೂಗಳನ್ನ. ಅಲ್ಲಾ ಮುಸಲ್ಮಾನನ, ಶಿವ ಹಿಂದೂ ಅಣ್ಣ. ಹೊಳಿ ಯಾವ ಮಂದಿದ? ಈ ಕೃಷ್ಣ ಹೊಳೆ ಐತಿ ಯಾವ ಮಂದಿದ ಅದ? ಈಗ ನಾವು ಸೇವನ ಮಾಡುವಂತ ವಾಯು ಯಾವ ಮಂದಿದ ಅದ? ಈ ಆಕಾಶ ಯಾವ ಜಾತಿದು? ಈ ಬೂದೆ ಯಾವ ಮಂದಕ್ಕೆ? ಏನು ಜಾತಿ ಅನಿಸೋದು? ಜಾತಿ ಹೀನ ಮನೆ ಜ್ಯೋತಿಷಹೀನವೇ. ನೀವೆಲ್ಲ ಓದಿಸಿ ನನ್ನ ಕಣ್ಣಾಗ ನೀವೆಲ್ಲ ಹೆಂಗ್ ಕಾಣ್ತಕ್ಕಂದ್ರ ಹೆಣ್ಣು ಮಕ್ಕಳೆಲ್ಲ ಹೆಣ್ಣು ದೇವಾದಿಗಳಂಗ, ಗಂಡು ಮಕ್ಕಳೆಲ್ಲ ಗಂಡು ದೇವಾದಿಗಳಂಗ ಸಮಾನ ತಿತ್ತು ಕೊಟ್ಟು ಕೇಳೋರು ಮಹಾಜ್ಞಾನಿಗಳಂಗೆ ಕಾಣಿಸ್ತೈತಿ ನನಗೆ. ಮಹಾಜ್ಞಾನಿ ಯಾವ ಕಾರಣ ಚಿತ್ತ ಕೊಟ್ಟು ಕೇಳೋ ಕಾರಣ? ಚಿತ್ತ ಜ್ಞಾನ, ಚಿತ್ತ ಬೆಳಕ, ಚಿತ್ತ ದೇವನ. ಚಿತ್ತ ಎಷ್ಟು ದೊಡ್ಡ ಚಿತ್ತಿಕ್ಕೆ ನಾವು ಚಿತ್ತ ಕೊಟ್ಟು ಕೆಲಸ ಮಾಡಿದ್ವಿ ಅಂದ್ರೆ ಆಸ್ತಿ ನಮ್ಮನ್ನು ಬೇಯಂಗಿಲ್ಲ. ನಾವು ಚಿತ್ತ ಕೊಟ್ಟೆ ಮನಸ್ಸು ಕಡೆ ಮಾಡಿ ಉಪ್ಪ 2 ಸಲ ಹಾಕಿದೇವ ಅಂದ್ರೆ ಆಸ್ತಿ ತಲೆಯಾಕ ಇಡ್ತಾಳ. ಈಗ ಆಸ್ತಿ ಯಾವಂದ್ರ ಮಹಾಜ್ಞಾನಿಗಳೇನು ಹುಟ್ಟು ಬಂದಾವ ನೋಡ, ವೀರ ಬಸವಣ್ಣ, ಚರಣ ಬಸವಣ್ಣ, ನಮಗೆ ನಿಮ್ಗೆ ಆಸ್ತಿ ಉಳಿತಂಗ. ಅವು ಏನ್ ಹೇಳಕ್ ಬಂದಂದ್ರ ಎಷ್ಟು ಉಪ್ಪು ಹಾಕ್ಬೇಕು ಅಟ್ಟ ಹಾಕಿ, ಎಷ್ಟು ಕುದಿಸ್ಬೇಕು ಅಟ್ಟ ಕುದಿಸ್. ಇದು ಒಳಗ ಅಡಿಗೆ ಆಗೋದ, ಉಪ್ಪು ಹತ್ತೈತಿ, ಸಿಮಿ ಹತ್ತೋದ. ಏನು ಸಿಮಿ ಹತ್ತೋದು? ಅನುಭವದ ಅಡಿಗೆ ಸಿಮಿ ಹತ್ತೋದ. ಅತ್ತಿ ಬೇಕಿತ್ತ ಮಾವ ಕಳಿಸ್ಯಾನ. ಮಾವಂದ ಯಾವ ನಮಗ ನಿಮ್ಗ ಶಿವ ಏನದಲ್ಲ ಅವನ ಮಾವ. ಅವ ನಮ್ಮನ್ನ ಯಾತ್ರ ಕಳಿಸ್ಯಾನ. ವೀರ ಬಸವಣ್ಣ, ಚರಣ ಬಸವಣ್ಣ, ಮಹಾಜ್ಞಾನಿಗಳನ್ನ, ಇಂದಿರಾ ಗಾಂಧಿನ, ಹುಬ್ಬಳ್ಳಿ ಮಾದೇವಪ್ಪನ, ಶಂಭಲಿಂಗ ಸ್ವಾಮಿಗಳನ್ನ ಯಾತ್ರ ಸಹ ಕಳಿಸ್ಯಾನದ. ಈ ಬೂಢ ಕುಂತ ಸಹ ಕಳಿಸ್ಯಾನ. ಅವನು ಕೂಣ ಹಿಡಿಬೇಕು. ನಾವು ಕೂಣ ಹಿಡಿವಲು ಸೀಟ್ ಚಪಾತಿ ಪಂಚಾಂಗ ಹೊತ್ತಿಗೆ ಕೂಣ ಹಾಕಿರ್ತೀವಿ. ಮಹಾಜ್ಞಾನಿಗಳನ್ನ ಕೂಣ ಹಿಡ್ಬೇಕು. ಜಾತಿ ಗುರುಗಳಂತೂ ಬಹಳ ಬಂದಿದ. ಯಾವ ಗುರುಗಳು ಬೇಕಂದ್ರೆ ನೀತಿ ಗುರುಗಳು ಇರ್ಬೇಕು. ಧರ್ಮದ ಗುರು ಧನಿಗೆ ಬಂದಾಗ ಧರ್ಮದ ಗುರುಗಳು ಮೇಲೆ ಹುಟ್ಟು ಬಂದ ತಾವು ಕಷ್ಟಪಟ್ಟು ತಮ್ಮ ಕೆಂಪು ಕಾಳಗಿ ಮಾಡ್ಕೊಂಡು ಎಷ್ಟೋ ಮಂದಿ ಉದ್ಧಾರ ಮಾಡಕ ಭೂಲೋಕಕ್ಕೆ ಆ ಶಿವ ಕಳಿಸ್ತಾನು. ಅವು ಬಂದು ಗೋಳಾಗಿ ಹೋಗ್ತಾವ. ಬಬಲಾದವ ಬಂದು ಅವಿಗೆ ಮಂದಿನಿಂದ ಆಡ್ತ. ಹುಬ್ಬಳ್ಳಿ ಮಾದೇವಪ್ಪ ಅಂದ, ಅವ ಗುಂಡ ಅಂದ. ಸಾವಕದ ಬಾಳಾಯಿ ಬಂದ, ಅವಾಗೇನು ಅಂದ. ಅದಕ್ಕಾಗಿ ನಾವೇನು ಅಂದ್ರ ಮಂದಿ ಕಿವಿ ಮಾತು ಕೇಳಿ ನಾವು ಅನ್ಬಾರ್ದು. ಒಂದ್ ದಿವ್ಸ ನಾನು ಒಂದು ತಪ್ಪು ಮಾಡೀನಿ. ಹುಬ್ಬಳ್ಳಿ ಮಾದೇವಪ್ಪಗೆ ಗುಂಡ ಅನ್ನಿ ನಮ್ಮ ಓಣ್ಯಾಗ ಹೋಗ್ಬೇಕು ಸುಸಲು ಅಂತ ಹೇಳ್ತಳು.
ಇಲ್ಲಿ ಜೋಗ್ಯಾನಗಾಗ ಅಣ್ಣಾಪುರ ಮನೆಗೆ ಮೂಗುಂಡೆ ಅಣ್ಣಾಪುರ ಮನೆಗೆ ಹುಬ್ಬಳ್ಳಿ ಮಾದಪ್ಪ ಇದ್ದದ್ದು. ಅವಾಗ ಹೋಗಿ ಭೇಟಿ ಆಗ್ಬೇಕಂತ ನಾವು ಹೊಂಟಿನ 4 ಹುಡುಗರನ್ನ ಕಳ್ಕೊಂಡ ಆಕೆ ಓಣ್ಯಾಗ ಬಂದರು. ನಾವು ಐಗೋಳ ಅವ ಯಾವ ಮಂದಿ ಅದಾನೇನು ಅವಾಗ ನಮಸ್ಕಾರ ಮಾಡ್ಬೇಕು ಕೇಳ್ತಾನ ಯಾರು ಆಕೆ ನೋಡು ಜಾತಿ ಹಿಡ್ತ ನೋಡು. ಆ ಜಾತಿ ಹಿಡಿದಕ್ಕೆ ಏನಾಗ್ತದ ಭಾಳ ಕಷ್ಟ ಓದಿಕ್ತಾನೆ. ಆಕಿ ಮಾತು ಕೇಳ ಅವ ಗುಂಡಾನಿ ನನ್ನ ಕೂಳಿಗೇಡಿ ಆದ್ನಿ ಅನ್ನಗೇಡಿ ಆದ್ನಿ. ನಮ್ಮ ಅಣ್ಣ ಅಂಗಿ ಕಳಿಸ್ಕೊಂಡು ಹೊರಗೆ ಹಾಕಿದ. ಆಗ ನಮ್ಮ ಅಣ್ಣ ಹಾಕಿದನ ಆ ಹುಬ್ಬಳ್ಳಿ ಮಾದಪ್ಪನ ಶಕ್ತಿ ಅವನ ಸಂಕಲ್ಪ ಇವಳು ಬುದ್ಧಿ ಬಂದಂತ ಹೇಳಿ ನನ್ನ ಅಂಗಿ ಕಳಿಸ್ತಾವ. ಅದಕ್ಕಾಗಿ ಏನಾಕಿತ್ತು ನಾವು ಮಹಾತ್ಮ ಮಾತಾಡೋದ್ರಿಂದ ಮಹಾ ಕಷ್ಟ ಪಡ್ತೀವಿ ನಾವು. ಹಂಗೆ ಎಷ್ಟೋ ಮಂದಿ ಕೊಳ್ಳಿ ಬೆಂಕಿ ಜಿಗಕ್ಕೆ ಹತ್ತಿ ಈ ಸದ್ಯ ಬಂಡಿಗೆ ಮಠಕ್ಕೆ ಇಷ್ಟೆಲ್ಲ ಕಷ್ಟ ಆಗೋ ಕಾರಣದ ಒಂದು ಕೊಳ್ಳಿ ಬೆಂಕಿ ಅದ. ಒಬ್ಬಕ್ಕೆ ಹೆಣ್ಮಗಳ ಮಠದಾಗ ತುಡುಗು ಮಾಡೋದಕ್ಕಿಂತ ಮಾಡಬೇಡ ತಿಳಿದಕ್ಕೆ ಇಷ್ಟೆಲ್ಲ ಕೇಸ್ ಅದು, ಇಷ್ಟೆಲ್ಲ ಮರಣ ಅದು, ಇಷ್ಟೆಲ್ಲ ಜೀವ ಹಾನಿ ಅದು. ನಾವು ಆಸ್ತಿ ವನವಾಸ ಹೋಗಿಸಿದೀವಿ. ಇದಕ್ಕೆಲ್ಲ ಕಾರಣ ತುಡುಗು ಬಿಡ್ಸಕ್ ಹಾಕಿ ಆ ತುಡುಗು ಬಿಡ್ಸಕ್ ಹಾದಕ್ಕಿಂತ ಕಷ್ಟ ನನಗೆ ಬಂದು ಅದಕ್ಕಾಗಿ ಕಷ್ಟ ಬಂದದಲ್ಲಿ ವನವಾಸ ಆದ್ರೂ ಆಗಲಿ ರಾಮಗ ಸೀತಾಗ ಲಕ್ಷ್ಮಣಗ ವನವಾಸ ಆಗ್ತದೇಗ ನಮ್ಮ ಚಕ್ರಪ್ಪನ ಎಂತ ಮಾತು ಹೇಳಿದ. ಎಂದ ಪಟ್ಟ ಆಗ್ಬೇಕಾಗಿತ್ತು ಅಂದ ವನವಾಸ ಆತಾವ. ಎಂದ ಬಂಡಿಗಿನಿ ಮಠದ ಕೀರ್ತಿ ಬೆಳೆದ ರಾಮರಾಜ್ ಕಟ್ಟಕ್ಕೆ ಏನು ಪ್ರಯತ್ನ ಬಂಡಿಗಿನಿ ಮಠ ಮಾಡ್ತಿದ್ದ ಅಂದ ನಮಗ ಕೇಸ್ ಆತು ಅಂತ ವನವಾಸ ಆತಾವ. ಆ ಸಹಿತ ವನವಾಸ ಆದಾಗ ಆಯ್ತನ ಆಗಿಲ್ಲ. ಯಾವಾಗಲೂ ಎಷ್ಟು ಕಷ್ಟ ಬರ್ತತಿ ಅದು ಸುಖ ಸೋಪಾನ ಇರ್ತದೆ. ಅದಕ್ಕೆ ಭಯ ಮಾಡ್ಕೋಬಾರ್ದು. ಅದಕ್ಕಾಗಿ ಬಬಲಾತಿಕಪ್ಪ ಹೇಳ್ತಾನ ಕುರುಗೋಲು ವಾಕ್ ಹೊಳಿದಂಡಿ ಹುಟ್ಟಿ ನೀಲ ಮಾಣಿಕದ ಮಠವಂದ ಅಲ್ಲಿ ದಿಟ್ಟವಿಲ್ಲಂದ. ಎಷ್ಟೋ ಮಂದಿ ಪೊಲೀಸರು ಇನ್ನೇನು ಹಾಡಿ ಬರಂಗಿಲ್ಲ. ಪಾಟೀಲ್ ಬಾಯಿ ಅವನ ಸೇವಾಕ್ ಹೋದ್ರು. ಅಕ್ಕಿದು ಮುಗಿತು, ಅವನದು ಮುಗಿತು. ಇದಕ್ಕೆ ಕಾರಣ ಏನಂದ ನಾವು ಯಾವ ನಂಬಿದ್ದಿಲ್ಲ ಅವ ಮೋಸಕ್ಕಾರರು. ಅದು ಅವ್ರು ನಮ್ಮನ್ನ ಸುಮ್ಮ ಕುಣಿಸ್ತು. ನಾವು ಪೊಲೀಸರಿಗೆ ಎಂತಿದ್ದಿಲ್ಲ, ನಾವು ಅಂತ ಕೆಲಸ ಮಾಡಿದ್ದಿಲ್ಲ. ಆ ಸಹಿತ ಅವು ಏನ್ ಮಾಡುವ ನಮ್ಮನ್ನ ಬೇಕಾದ್ರೆ ಅಡಗಿಸ್ತದ. ಸುಟ್ಟು ಕೇಸ ಒಕ್ಕ ಬಂದ ಕೂಡಲೇ ಒಕ್ಕ ಮನೆ ಒಳಗೆ ಇಟ್ಕೊಂಡ್ರೆ ಅದನ್ನ ಮೋಸ ಪ್ರಯತ್ನ ಮಾಡೋ. ಆಗ ಕೆಲವೊಂದು ಜನ ಹಿಂದಕ್ಕೆ ಕಿತ್ತೂರು ನಮ್ಮ ನಾಡು ಹೆಂಗ ಹಾಳಾತಂದ್ರ ಒಬ್ಬ ಮಲ್ಲಪ್ಪ ಸಿಟ್ಟಿದಿಂದ ಕಿತ್ತೂರು ನಾಡು ಹಾಳಾತ. ಸಂಗೊಳ ನನಗೆ ಪಾಸಿ ಆತ. ಆ ಪ್ರಕಾರ ನಮ್ಮ ಅವವಾದಿಗಳು ಡಿಂಗಪ್ಪ ಅನ್ನೋದು, ನಮ್ಮ ಎಷ್ಟೋ ಮಂದಿ ನಮ್ಮ ಟಕ್ಕಣ್ಣ ವಕೀಲು, ನಮ್ಮ ರಾಜಸ್ಥಾನಗೌಡರು, ಲಕ್ಷ್ಮಣ ಸೌದಿಗಳು ಎಲ್ಲ VIP ಮಂದಿ ಎಲ್ಲ ಬಂಡಿಗಿನ ಮಠದ ಮೇಲೆ ಎಲ್ಲ ಪ್ರೀತಿರ. ಯಾವ ಅಧಿಕಾರಿಗಳು ನಮ್ಮ ಬಂಡಿಗಿನ ಮಠದ ಮೇಲೆ ಸಿಕ್ತಿಲ್ಲ. ಯಾವ ಅಧಿಕಾರಿಗಳಿಗೆ ಅನ್ಯಾಯ ಮಾಡಿಲ್ಲ ಬಂಡಿಗಿನ ಮಠ. ಅವರ ತಕ್ಕ ಅವ್ರಿಗೆ ಅನುಕೂಲ ಮಾಡಿ ಆ ಸಂಕಲ್ಪ ಮಾಡಿ ಅವ್ರು ಆ ಕುಂತಕ್ಕೆ ಹೋಗಿ ಕುಣಿಸಿ ತಾ ತೊಳಗಿನ ಬಂಡಿಗಿನ ಮಠ ಇದಕ್ಕೆ ಸುಳ್ಳು ಸಾಕ್ಷಿ ಐತಿ. ಹಿಂದೂ ಮುಸ್ಲಿಂ ಮುಂದೆ ಹೋಗುವಂತ ಮಠ ಅದ. ಜಾತಿ ಭೇದ ಮಾಡಿಲ್ಲ. ಯಾವ ರಾಜಕಾರಣಿಗಳ ಬದಲು ಭೇದ ಮಾಡಿಲ್ಲ. ಅದು ಯಾವ ಹೆಂಗ ಬರ್ತಾವು ಬಂದ ಬಸವಲಿಂಗ ಭಕ್ತರ ಕೃಪಾಂಗ ಎಲ್ಲಾಗಿ ಬಂಡಿಗೆ ಮಠ ಕೃಪಾನ ಮಾಡೈತಿ. ಒಮ್ಮೆ ನೆನೆಸಿದ್ರೆ ಸಾಕು ಅವ ಕನಸಾಗ ಹೋಗಿ ಭೇಟಿನ ಆಗೈತಿ. ಮನಸ್ಸಿನಾಗ ಯಾವ ಜನ ಮಾಡೋ ಕನಸಾಗ ಹೋಗೈತಿ. ಎಷ್ಟೋ ಮಂದಿ 80 ವರ್ಷ 50 ವರ್ಷ 60 ವರ್ಷ ಸಹಿತ ಬಂಡಿಗಿರಿ ಮಠ ಲಕ್ಷಾಂತರ ಮಕ್ಕಳು ಕೊಟ್ಟತಿ. ಬಂಡಿಗಿರಿ ಮಠನ ಕೊಟ್ಟಾನ. ಎಷ್ಟೋ ಮಂದಿ ಏಡ್ಸ್ ಚಲೋ ಮಾಡ್ಯಾನ. ಎಷ್ಟೋ ಮಂದಿ TB ಆಗ್ಯಾವ. ಅವೆಲ್ಲ ಎಂತವುಗಳೆಲ್ಲ ಚಲೋ ಆಗ್ಯಾವ. ಇಲ್ಲೇ ಸೌದಿಯೊಳಗೆ ಗಂಗ ಬಸಪ್ಪ ಭಾಳ ದೊಡ್ಡ ಜಿದ್ದಾಗಿತ್ತವ. ಉಳಿದಂತ ಪ್ರಸಂಗ ಇದ್ದಿದ್ದಿಲ್ಲ. ನಾ ಅದ ಸೌದಿ ಬಿಟ್ಟು ಬಂಡಿಗಿರಿಗೆ ಹೋಗಿನಿ. ಸಿದ್ದಪ್ಪ ನಂದಪ್ಪ ಕೂಡಿ ಬಂದು ಹಿಂಗಾಯ್ತು ಅನ್ನೋ ದೊಡ್ಡ ಬ್ಯಾನ್ ಅದು. ಆಗಿನ ಕಾಲಕ್ಕೆ ದಿವಸ ಒಂದು 100 ರೂಪಾಯಿ ಮಲಾಮ್ ಹತ್ತಿತ್ತಾವ. ಹೆಂಗಂತ ಗಿಡದಾಳ ತಪ್ಪಲು ಹೆಂಗ್ ಬೀಳ್ತೈತಲ್ಲ ಅವನ ತೊಗಲ ಹಿಂಗ್ ಉಚ್ಚಿ ಬೀಳ್ತಿತ್ತು. ಅಂತದು ನಮ್ಮ ಸೌದಿ ತೂಗಾದೇವಿ ಬಂದ ಬಂಡಿಗಿರಿ ಬಸಾನಾಗ ಕನಸಾಗ ಹೇಳಿ ಏನತ್ತ ನಿನಗ್ ಬಂದಾಗ ನಾಪ ನನಗ್ ಬಂದಾಗ ನೀಪ. ಅದಕ್ಕಾಗಿ ಹಿಂಗಾಗೈತಿ ನನ್ನ ಭಕ್ತಿಗ ಇವಂದು ಚಲೋ ಮಾಡತ್ತೇಳಿ ದುರ್ಗಾದೇವಿ ಬಂದ ಬಂಡಿಗಿರಿ ಮಠಕ್ಕೆ ಸೂಚನಾ ಹೇಳಕ್ಕೆ ಆ ಪ್ರಕಾರ ಗಂಗ ಬಸಪ್ಪ ಚಲೋ ಆತು. ಎಲ್ಲಿ ತಕ ತುಡು ಬಿಡ್ತಿ ಅಲ್ಲಿ ತಕ ನೀವು ಉಳಿತಿ. ಬಂಡಿಗಿರಿ ಕಾಲ ಏನಂದ್ರ ಎಲ್ಲಿ ತಕ ತುಡು ಬಿಡ್ತಿ, ಎಲ್ಲಿ ತಕ ಸುಳ್ಳು ಬಿಡ್ತಿ, ಎಲ್ಲಿ ತಕ ಅನ್ಯಾಯ ಮಾಡಂಗಿಲ್ಲ ಅಲ್ಲಿ ತಕ ನಿನಗೆ ಆಯುಷ್ಯ ಆಯ್ತು ಅಂತ ಹೇಳ್ತತಿ ಬಂಡಿಗಿರಿ ಮಠ. ಅದಕ್ಕೆ ನಾವು ಪಾಪ ಮಾಡುವಂಗ ಮಾಡಿ ಬಂಡಿಗಿರಿ ಮಠಕ್ಕೆ ಬಂದ
ಚಲೋ ಆಗಬಾರ್ದು ಅಂದ್ರೆ ಏನ್ ಚಲೋ ಆಗ್ತತಿ ಪ್ರತ್ಯಪಾಲಿಸ್ಬೇಕು. ಅವ್ ಡಾಕ್ಟರ್ ಕೊಟ್ಟಂತ ಹುಡುಗಿ ತೊಗೊಂಡದಿ ಅಂಗಡ್ಯಾಗ ಓದ್ ಮೊಡ್ಯಾಗ ಮಾಡ್ಯಾಗ ಇಟ್ಟದಿ ಮತ್ತ ಅದು ಚಲೋ ಆಗಬಾರ್ದು ಅಂತ ಹೇಳಿ ಡಾಕ್ಟರ್ ಹೇಳ್ತಿ. ಅವ್ ಹೇಳುವಂತ ಉಪದೇಶ ನೀ ಪಾಲಿಸ. ನಿನಗೆ ಚಲೋ ಆಗ್ಲಿಕ್ಕೆ ಬಂದಿನಿ ಸ್ವಾಮಿನ ಗುಂಡು ಹಾಕಿದೀನಿ ಹೋಗು. ಹಂಗ ಎಡ್ತಾಕುದ ಎಡ್ತಾಕ ಏನ್ ಮಾಡುದು? ಹಾದ್ಯಾಕ ಬಂದೆ ಮಠಕ್ಕೆ ಯಾಕೆ ಹೋದಿ? ಬಂದೆ ಅದಕ್ಕ ಹುಟ್ಟಿದಾಕ ಸಾಯ್ದಾಕ ಸಾಕ ಹುಟ್ಟಾಕ ಹಂಗಾಗಬಾರ್ದು. ನೀವು ಉಪದೇಶ ಮಾಡಿದಂತ ಗುರುಗಳದು ಏನ್ ಮಾಡ್ಬೇಕಂದ್ರೆ ನಾವು ಚಿತ್ತ ಕೊಟ್ಟು ಕೇಳ್ಬೇಕು. ಚಿತ್ತನ ಏನಂತಂದ್ರ ನಮ್ಮ ಚಿತ್ತ ಸಂಸಾರ ಪರಮಾರ್ಥ ಎರಡು ಕೂಡಿ ಮಾಡಕ್ ಬರ್ತತಿ. ಇಲ್ಲ ಸಂಸಾರ ತ್ಯಾಗ ಮಾಡಿ ಪರಮಾರ್ಥನ ಮಾಡಕ್ ಬರ್ತತಿ. ಸಂಸಾರದಾಗಿದ್ದ ಯಾವ ಗೆದಿತಲ್ಲ ಅವನು ಸಂಸಾರ ಯೋಗಿ ಹಾಕನ್. ಸಂಸಾರ ಯೋಗಿ ಲೋಕ ಪ್ರಸಿದ್ಧ. ನುತ್ತ ಸನ್ಯಾಸ ಆದ ಉಪಯೋಗ ಆಗಂಗಿಲ್ಲ. ಹೊಳ್ಳಿ ಹುಟ್ಟಬೇಕಾಗತ್ತೆ. ಎಷ್ಟೋ ಮಂದಿ ಹೊಳ್ಳಿ ಹುಟ್ಟಾರ. ಅದಕ್ಕಾಗಿ ರಾಮಗೆ ಎಂದು ವನವಾಸ ಎಂತ ಪಟ್ಟ ಆಗೋಗಿತ್ತು ಅದು ವನವಾಸ ಆತ. ಕೈಕಾ ಮತ್ಸ್ಯದಿಂದ ಹೋಗಾಕರು. ಆ ರಾಮ್ಗೆ ಏನು ಹೇಳ್ತಾನೆ ಮುಂದೆ ರಾಮ ಲಕ್ಷ್ಮಣಗ ಸೀತಾ ಹೊಳ್ಳಿ ರಾವಣ ಹೊಡೆದ ಮತ್ತು ನಮ್ಮ ಅಯೋಧ್ಯಕ್ಕೆ ಬಂದ. ಆಗ ಸೀತಾದೇವಿ ಹಟ್ಲೆ ಆದ್ರು. ಒಬ್ಬ ಅಗಸ ಏನ್ ಮಾಡಿದ ನಿಂದ ಆಡಿದ. ಆ ಒಬ್ಬ ಅಗಸ ನಿಂದ ಆಡಿದಕ್ಕೆ ಅಯೋಧ್ಯ ಅವಸ್ಥೆ ಬಿಡ್ತಾನೆ ಹೋಗಿ ರಾಮಗ ಅವಮನೆ ಹೋಗಿ ಸೆಟಿಮನೆ ಆತ. ಸೀತಾ ವನವಾಸ ಹೋದ್ರು. ಆಗ ಲಕ್ಷ್ಮಣ ಕಳಿಸ್ಕೊಟ್ಟ ಕೂಡಲೇ ಸೀತಾ ಹೇಳ ಯಾಕಪ್ಪ ಲಕ್ಷ್ಮಣ ಯಾಕೆ ನಾನು ಇಂಥ ವನವಾಸ ತಂದು ಬಿಡ್ತಿ? ನಾವು ಹಟ್ಟಿಲ್ಲದನು ನಾ ಹೆಂಗೆ ಮಾಡ್ಲಿ ಅಂತ ಕೇಳಾಕಿ. ಏನಿಲ್ವ ಅಣ್ಣ ಆಜ್ಞೆ ಆಗೈತಿ ಏನ್ ಮಾಡಕ್ ಹೋಗಂಗಿಲ್ಲ. ಅವನು ಏಕ್ వచ్చిದಕ್ಕ ಏಕ್ ಸತ್ತಿ ವರ್ಷ ಆತಿ ಅದಕ್ಕೆ ನನಗೇನು ಮಾಡಕ್ ಹೋಗಂಗಿಲ್ಲ. ನೀ ಇಲ್ಲೇ ವನವಾಸ ಗುಳಿವ ಅಂದ. ಆತ್ಪ ನಿಮ್ಮ ಅಣ್ಣಗೆ ಹೇಳು ನನ್ನ ಕೈ ಬಿಟ್ಟು ಬಿಡುವಲ್ಲಕ್ಕ ಧರ್ಮ ಬಿಡ್ಬೇಡ ಅಂತ ಹೇಳ ಅವಂಗ. ಇದೇ ನಾವು ಟಕ್ಕಣ್ಣ ವಕೀಲರು ಹೇಳು. ಆ ಕಲ್ಲು ಬಿಡುವಾಗ ರಾಮತ್ತ ವಾಹನ ದಂಡ ಬಿಡ್ತಿರ್ತ ಕರಡಿ ದಂಡ ಬಿಡ್ತಿರ್ತ ಅವ ತೇರ್ಸಿದ್ದು ಅವನ ಸ್ವತಃ ಕಲ್ಲು ಬಿಟ್ರೆ ಮುಳುಗಿತದ. ಅದಕ್ಕೆ ಕಾರಣ ಏನಂದ್ರೆ ಅವನ್ ಬಿಟ್ಟ ನಾವ್ ಯಾವ ಉಳಿಯಂಗಿಲ್ಲ. ಹಂಗ ಬಂಡಗಿರಿ ಮಠ ಅಕಸ್ಮಾತಾಗಿ ಬಂಡಗಿರಿ ಬಸಣ್ಣ ನಮ್ಮೆಲ್ಲ ದೇವಾದಿಗಳು ಕೈ ಬಿಟ್ರೆ ನಾವೀಗ ಈ ಸಪ್ತಾಹ ಹಾಕಿದ್ದಿಲ್ಲ. ನಮ್ದು 8 ತಿಂಗಳು ನಾವು ಕೆಲಸ ಮುಗಿದಿತ್ತು. ನಾವು ಎಲ್ಲೇ ಇದ್ದೀವೋ ಏನೇನು ಮಾಡ್ತಿದ್ದೀವೋ ಕೂತ್ ಹಿಡ್ದಂಗೆ ಆಗಿದ್ದೀವಿ. ನಾವು ಎಷ್ಟೋ ಮಂದಿ ಕೂತು ನಗತಿತ್ತು. ಯಾವ ಈ ಮಠ ಯಾಕೆ ಬೆಳಕತ್ತೈತಿ? ಈ ಮಠದಾಗ ಏನೈತಿ? ಅವೇನು ಕಾಷ್ಟಾಭ್ಯಾಸ ಮಾಡ್ಯಾನೋ ಶಿವಮಂತ್ರ ಅಭ್ಯಾಸ ಮಾಡ್ಯಾನೋ ದನಾಕಾಯ ಸುಳಿಮಗ ಸುಳ್ದಾಗ ಮಂದಿಯಲ್ಲಿ ತಗದ ಮಾಡವ ಅವ ಯಾಕೆ ಹಂಗ? ಅದನ್ನ ನಾವು ಬೆಳಿಬೇಕಂತ ಬೆಳೆಯಕ್ ಸಾಧ್ಯಲ್ಲ. ಅದನ್ನ ಬೆಳೆಸಾಮದ. ಅದನ್ನ ಹಿಂದೊಬ್ಬ ದೈವಿ ಶಕ್ತಿ ಅನ್ನದಾನ ಅವ ಭಗವಾನ್ ಅದಾನ. ಯಾವ್ದು ನಾವು ಬೆಳಿಬೇಕಂತ ಬೆಳೆಯಂಗಿಲ್ಲ, ಹಾಳಾಗ್ಬೇಕಂತ ಆಗಂಗಿಲ್ಲ. ನೀವು ಎಷ್ಟೋ ಮಂದಿ ಕೂಡೆ ಇದ ಕುಂಬಿ ಮೇಲೆ ಅದ ಕುಂಬಿ ಮೇಲೆ ಎಷ್ಟೋ ಮಂದಿ ಕೂಡೆ ತಲೆಯ ಮೇಲೆ ಹೇಳುವಾಗ ಕಲ್ಲು ಬಿಡು ಅಂತ ಹೇಳಿ ಎಷ್ಟೋ ಮಂದಿ ಇಲ್ಲೇ ಮಾಡ್ಯಾರ. ಆ ಸಹಿತ ಭಗವಂತ ಕಾಯ್ಕೋತ ಬಂದ. ಬಹಳ ದೊಡ್ಡವದಾನ. ಕೊಲ್ಲವನಕ್ಕಿಂತಲೂ ಕಾಯಂ ಲೇಸದಾನ. ಅದಕ್ಕೆ ನಾವು ಏನ್ ನಂಬೋಣ ಅಂದ್ರೆ ಏನು ನಂಬಬೇಕು ಅಂದ್ರೆ ಸಂಬಂಧ ನಂಬಬೇಕು. ಸಂಬಂಧ ಅಲ್ಲನೂ ಹೌದು, ಶಿವನು ಹೌದು, ಸಂಬಂಧ ಪರಮಾತ್ಮ ಹೌದು. ನಾವು ಏನನ್ನು ನಂಬೇಕಂತ ಗುಣಾನುಡಿಗೆ ಅಂತ ಮಾಡ್ಬೇಕು. ಈಗ ನನ್ನಂಗೆ ನೀವು ಮೋಸ ಹೋಗ್ಬೇಡ್ರಿ. ನಾ ಭಾಳ ಮೋಸ ಆದ್ನಿ. ನಾನು ನಮ್ಮ ಹೊತ್ತಲ್ಲಿ ಭಾಳ ಮಂದಿ ತಿಮ್ಮಡ ಪಮ್ಮಡ ಆ ಕಡೆ ಈ ಕಡೆ ಕಡಪಟ್ಟಿ ಮಂದಿ ನಂಬಿನಿ. ಅವ್ರು ಏನು ಮಾಡಿಬಿಟ್ಟು ಅಂದ್ರೆ ನಾವು ಮುಗ್ಧ ಮಂದಿ ಸಾಲಿ ಪಕ್ಕ ನಿಲ್ಲದ ಮಂದಿ ನಮ್ಮನ್ನು ದೂರ ಕುಣಿಸಿ ಪೊಲೀಸರ ಜೋಡಿ ಆಟ ಮಾಡಿ ಆ ಪೊಲೀಸರಿಗೆ ಭೇಟಿ ಆಗಲ್ದನ ನಮ್ಮನ್ನು ಬೈಕ್ ಇಳಿಸಿ ಕೇಸ್ ದೊಡ್ಡ ಮಾಡಿಬಿಟ್ಟು ಆ ಸಹಿತ ಪರಮಾತ್ಮ ಕಾಯಂ ದೊಡ್ಡವದಾನು. ಕಾದ ನಿಲ್ಲತಕ್ಕ ಮುಂದೆ ಅವನ ಕಾಯವದಾನು. ಸಂಕಟ ಬಂದಾಗ ವೆಂಕಟಪತಿ ಬಂದು ಸಾಕ್ಷಿ ಹೇಳ್ತಾನ. ಸ್ವತಃ ವೆಂಕಟೇಶ್ವರ ಸಾಕ್ಷಿ ಹೇಳ್ತಾನ. ಆ ಪ್ರಕಾರ ಹಿಂದಕ್ಕ ಸೌದಿ ಮಹಮ್ಮದ್ ಜಾಪನ ಬಾಳ್ತಾನ. ನಮ್ಮನ್ನ ಕಾದಾನು ಸೌದಿ ಮಹಮ್ಮದ್ ಜಾಪನ ಯಾವ ನಂಬುತ್ತಾನೋ ಅವಾಗ ಕಷ್ಟಗಳು ಬಯಲಾಗ್ತಾವ. ಅದಕ್ಕೆ ಪ್ರಮಾಣ ನಾನು ಅದು. ಈ ದುರ್ಗಾದೇವಿ ನೋಡಿ ಅಕ್ಕಲ್ಲ ಕೂತಾಳು.
ದೊನೆಯ ಕಲ್ಲಿಗೆ ಶರಣಂದು ಪೂಜೆ ಮಾಡಬಾರ್ದು. ಏ ಮಗನ ಕಲ್ಲತ್ತು ಪೂಜೆ ಮಾಡಬೇಡ, ದೇವರತ್ತು ಪೂಜೆ ಮಾಡು. ಆಕೆ ದೇವಿಯಲ್ಲಿದ ದೊನೆಯ ಕಲ್ಲಿಗೆ. ಆದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಧರ್ಮದ ಗುರುಗಳು ಬಂದಾಗ, ಕ್ರಿಸ್ತ ಬಂದ, ಮುಸಲ್ಮಾನರು ನಬೀರ್ ಬಂದ, ಮೌಲಾ ಅಲಿ ಶರಣ್ ಬಂದು ದೇವ ಮಾನವಾಗಿ ಬಂದ, ಬಸವಣ್ಣ ಬಂದ, ಬುದ್ಧ ಬಂದ, ಮಹಾವೀರ ಬಂದ. ಬುದ್ಧ ಒಂದ ಮಾತು ಹೇಳಿದ, ಆಷಾಢ ದುಃಖಕ್ಕೆ ಮುಡುಕಾದ. ಒಬ್ಬ ಮಹಾಜ್ಞಾನ ಹೇಳ್ತಾನು, ಹೆಣ್ಣಂದ್ರ ಮಾಯ ಅಂತ ಹೇಳ್ತಾನ. ಹೆಣ್ಣಂದ್ರ ಮಾಯ ಅಲ್ಲ, ಮನಸ್ಸಿನ ಮುಂದೆ ಆಸೆ ಐತಿ ಆದ ಮಾಯ, ಹೆಣ್ಣು ಮಾಯ ಅಲ್ಲ. ಹೆಣ್ಣ ದೇವಿಯದಾಕಿ, ಗಂಡ ದೇವದ. ಆದ್ರೆ ನಾವು ದೇವರನ್ನು ಮರ್ತದೀವು. ನಾವೇನಾಗಲ್ಲ ಹತ್ತಿದೀವಿ ಇದೇ ನಮ್ಮ ಮಡಿಕೈದ ಎಷ್ಟೋ ದುಷ್ಟಶಕ್ತಿಗಳು ಆ ದೇವಾದಿಗಳು ಸೌದಿ ಗ್ರಾಮಕ್ಕೆ ಬರುವಾಗ ಆ ದುಷ್ಟಶಕ್ತಿಗಳೆಲ್ಲ ನಮಗೆ ಜಾಗ ಎಲ್ಲ ಹೋಗೋಣ ಹಾದೋತು. ಹಂಗೆ ಮಹಾತ್ಮರ ಕಾಲ ಎಲ್ಲಿ ಬೀಳ್ತಾವು ಅಲ್ಲಿ ದುಷ್ಟಶಕ್ತಿಗಳು ನಾಶ ಆಕಾವು. ನಿಮ್ಮ ಮನ್ಯಾಗ ದೇವ್ ಕಾಡಕತ್ತೈತಿ, ನಿಂಬೆಕಾಯಿ ಹೋಗಿ ತಂದ್ಬೇಡ, ನಿಂಬೆಕಾಯಿ ಹೋಗಿಬೇಡ, ನಂಬಿಗೆ ಹೋಗಿ. ನಿನ್ನ ಲಿಂಗದ ಬದಲ ನಂಬಿಕೆ ಅದ. ಆ ನಿಂಬೆಕಾಯಿ ಹೋಗಂಗಿಲ್ಲ. ದೇವ ಮಗನ ನಿನ್ನ ಒಳಗಿನ ದೇವ ಬಿಡ, ದೇವದಾನ ತುಡುಗ ಸುಳ್ಳು ಬಿಡ. ನಿನ್ನ ಮನೆ ಒಳಗೆ ಬೇಕಾದಂತ ಸಂಬಂಧ ಕಾಡ್ತೈತೆ ಅಂದ್ರೆ ಬೂದಿ ಹೋಗಿ ಅದು ಹೋಗ್ಲಿಕ್ಕೆ ನನ್ನ ಗುಂಡು ಹಾಕ. ಬೂದಿಯ ಹೆಚ್ಚಿದ್ದು ಹಾದಿ ತಗೋಗ, ಬೂದಿಕ್ಕಿಂತ ಹೆಚ್ಚಿಂದ ಆಗುದಿಲ್ಲ. ಲಸಿಕನ ಮುಲ್ಲಾಗಳು ನಮಾಜ್ ಮಾಡಕ್ ಹತ್ತಿರ್ತಾವ, ಕೂಗ್ತಾವ. ಕೂಗಿದ ಮಣಗಿರ್ತಾನ. ಅವೇನತ್ತಾವ, ಇವೇನಪ್ಪ ಸೊಯ್ ಮಗ ಕೂಗಾಕ ಹತ್ತಿರ ನಮ್ ನಿಂತಿಗೆ ಎಡ್ತಾನ. ಹಂಗಂದ್ರ ನನ್ನ ಟೈಮ್ ಎಬಿಸ್ತು, ಅವ ಮುಲ್ಲಾ ಎಬಿಸಿದ. ನಾನು ಅವನಂಗ ಎದ್ದು ಧ್ಯಾನ ಮಾಡ್ಬೇಕಂತ ಹೇಳಿ ಅಲ್ಲೇ ಕೂತು ಧ್ಯಾನ ಮಾಡ್ಕೋತ ಎದ್ದ ನನ್ನ ಕೆಲಸ ಮಾಡ. ನಬಿ ಸಾಹೇಬ್ ಶರಣರಿಗೆ ನಮಾಜ್ ಟೈಮ್ ಆಗಿತ್ತ. ಆ ಟೈಮ್ದಾಗ ಏಳು ಶಕ್ತಿ ಇದ್ದಿದ್ದು ಅವ್ರಿಗೆ ಭಾಳ ದಿನ ಆಗಿದ್ದು. ಮಾಡ್ಕೊಂಡಿದ್ಲು. ಒಂದು ತಗಣಿ ಬರ್ತತ್ತ, ಕೌದ್ಯಾಗ ಗುಳು ಗುಳು ಮಾಡ್ತದ ತಗಣಿ. ನಮ್ಮಲ್ಲಿ ಸೌದ್ಯಾಗ ಭಾಳ ತಗಣಿದ್ವು. ಅವಾಗ ನಾವು ಸಣ್ಣವಿದ್ದಾಗ ಚರ್ಪಡಿಸ್ತಿದ್ವಿ. ಈಗ ತಗಣಿನ ಹೋಗ್ಬಿಟ್ಟಾವೆಲ್ಲ, ಈ ಮಂದಿ ಕಟ್ಟಿ ಹೋಗ್ಬಿಟ್ಟು ಅವೆಲ್ಲ ಔಷಧ ಮಾಡೋದು. ಆಗ ಆ ಗುಳುಗುಳು ಮಾಡಿದ್ರಲ್ಲ ನಬಿ ಸಾಹೇಬ್ ಶರಣ್ ಅಂತ ನನ್ನ ನಮಾಜ್ ಮಾಡೋ ಟೈಮ್ ಆಗಿತ್ತು. ಹೇಳುದು ಆಗ್ತಿದ್ದಿಲ್ಲ, ಅಲ್ಲಾನ ಪ್ರಾರ್ಥನೆ ಹಾಕಿದ್ದಿಲ್ಲ ನನಗೆ. ಅಲ್ಲಾನ ಪ್ರಾರ್ಥನೆ ಕನ್ಕೊಂಡು ಮಾಡ್ತಿದ್ ತಗನಿ ಒಂದು ಕೊಂಬತ್ತಾಗಿರುತ್ತೆ, ಆಶೀರ್ವಾದ ಮಾಡಿರ್ತಾವ. ಹಂಗ ಗಂಟೆ ಸಪ್ಲಾಗ ನಾನು ನಿಧಿಗೆಳ್ತತಿ ನಿಮಗ, ಭಜನಾ ಮಾಡೋಣ ನಿಧಿಗೆಳ್ತತಿ ನಿಮಗ, ನಮಾಜ್ ಮಾಡೋಣ ನಿಧಿಗೆಳ್ತತಿ ನಿಮಗ. ನಿಧಿ ಸಂಸಾರ ಸೊಳಗೆ ಬೇಕಾದ ನಿಧಿ ಕಟ್ಸ್ಕೊತೀವಿ. ಭಕ್ತಿ ಸೊಳಗೆ ಯಾಕೆ ನಿಧಿ ಕಟ್ಸ್ಕೋಬಾರ್ದು? ಆತ್ಮ ಸೊಳಗೆ ಯಾಕೆ ಅನ್ನ ಬಿಡಬಾರ್ದು? ಆ ಭಕ್ತಿ ಸೊಳಗೆ ಯಾಕೆ ಬಿಸಿಲು ಪಡಿಸ್ಕೋಬಾರ್ದು? ಅತ್ತೆ ಮನೆಗೆ ಹೋಗುವಾಗ ಬೇಕಾದಂತ ಉತ್ತಕಿ ಸ್ವಾದ ಬಡದ ಬಡಿಲಿ, ಏನು ಅನ್ಸಂಗಿಲ್ಲ. ಈಗ ಮಾತನ್ನು ಹೇಳುವಾಗ ಬಿಸಿಲು ಹತ್ತತಿ, ಇದು ದೇಹಕ್ಕೆ ಗೊತ್ತಾಗಬಾರ್ದು. ಮ್ಯಾಲ ಹಾವು ಹಾದು ಗೊತ್ತಾಗಬಾರ್ದು, ಹುಲಿ ಮುಂದೆ ಬಂದು ನಿತ್ಲು ಗೊತ್ತಾಗಬಾರ್ದು. ಒಂದ್ ದಿವಸ ಒಬ್ಬಾಕಿ ಮೇಜರ್ ಬಾಯಿ ಅಂತ ಹೇಳಿ ಮೇಜರ್ ಹೇಳ್ತಾಕಿ ಅಲ್ಲಿ ದಿಲ್ಲಿ ಒಳಗಿದ್ದಳಾಕಿ. ನಾ ಬಂಡಗಿಣಿ ಆಗಿದ್ನಿ. ಮನೆ ಮುದುಕಿ ಸತ್ತದ ಮುದೋಳದಾಗ. ಆ ಮೇಜರ್ ಬಾಯಿ ತುಳಸಿ ಕಟ್ಟಿ ಪೂಜಾಕ್ ಬಂದ್ರ ಒಳಗಿಂದ. ಒಂದು ಹುಲಿ ಮತ್ತು ಗುಡ್ದ ಅಂತ ಮಿಲ್ತಕಿ ಕ್ವಾರ್ಟರ್ಸ್ ಅನ್ನೋ ಗುಡ್ದಾಗ ಇರ್ತಾವ. ಆ ಹುಲಿ ಬತ್ತು ನಾ ಇಲ್ಲೇ ಕೂತಲ್ಲಿ ನೋಡಿ, ಓಹೋ ಯಾವಕ್ಕೆ ಹೋಗ್ಬೇಕಿ ಭಕ್ತಿಲೇ ತುಳಸಿ ಪೂಜಾಕ್ ಬಂದಾಳ, ವೆಂಕಟೇಶನ ಭಕ್ತದ. ಆ ಹುಲಿ ಹಾಕಿನ ಏನಿಸಿ ಮಾಡಿ ಹಿಡಿತೇಳಿ ಬಂಡಿಗಿಣಿ ಬಸಣ್ಣ ಮಾಯದ ಬಾಣ ಬಿಲ್ಲ ಹಾಕೊಂಡು ಶ್ರೀರಾಮಚಂದ್ರ ಆಗಿ ಎದ್ದು ನಿತ್ತ. ಆ ಹುಲಿ ಆಕಿಗೆ ಏನಿಸಿ ಮಾಡಿ ಹುಲಿ ಒಗಿಬೇಕಂತ ಇಲ್ಲಿರ್ತಾನೋ. ಅವ ಆಕೆ ಎಲ್ಲಿ ಹೋದಾಳ, ಇವ್ ಇಲ್ಲಿರ್ತಾನ. ಇಲ್ಲಿ ಬಾಣ ಅಲ್ಲಿ ಹೋಗ್ತಾನ, ಹೋಗುದೇನ್ ಮಾಡ್ತತಿ. ಅದು ಮಂತ್ರ ಬಾಣ, ಶಬ್ದ ವಿಧಿ ಬಾಣ. ಹಿಂದಕ್ಕೆ ರಾಮ ಅವತಾರದಾಗಿತ್ತ, ಕೃಷ್ಣ ಅವತಾರದಾಗಿತ್ತ, ಪರಶುರಾಮ ಅವತಾರದಾಗಿತ್ತ. ಇದೇ ಹೇಳಿಲ್ಲ ಆಯುಧಗಳು ಬಂದಾವತ್ತ. ಹೇಳ್ತಿತ್ತು. ಅದಕ್ಕೆ ನಾವ್ ಏನ್ ಹೆಂಗರ್ತದ ಆ ವಿಚಾರ ಮಾಡ್ಬಿಡ್ದ. ಆ ಹುಲಿ ಏನ್ ಮಾಡ್ತೇವೆ, ಎಷ್ಟು ಹೇಳಿ ನೋಡಿ ಹುಲಿ ಆಕೆ ಪೂಜೆ ಮಾಡಕ್ ಹತ್ತಾಳತ್ತ. ಹುಳು ನೋಡ್ಕೋತಕಿನ ಅಂತಕ್ಕಲ್ಲ ನೋಡಾಕಿತ್ತು ಹುಲಿ. ಈಕೆ ಭಕ್ತಿ ಮಾಡ ಹತ್ತಾಳ. ಈಕಿಗೆ ನಾ ಅಡ್ಡು ಹಾಕ ಪಾಪ ಆಕೈತ ಹುಲಿ ಅಂತ. ನಾವು ಸಪ್ತಾಹ ಮಾಡಕ್ ಬಂದಿರ್ತೀವಿ, ಎಷ್ಟು ಯಾಗಾದಿಗಳು ಮಾಡಕ್ ಬಂದಿರ್ತೀವಿ, ಏನೇನೋ ಕೆಲಸ ಭಕ್ತಿ ಮಾಡಕ್ ಬಂದಿರ್ತೀವಿ. ಅಂತ ಕಲ್ಲು ಇನ್ನೊಂದ ಆ ಹುಲಿ ಸಹಿತ ಏನ್ ಮಾಡ್ಲಿಲ್ಲ. ಅಕ್ಕಿಗೆ
ನೀವು ಮಾನವದ ಶ್ರೇಷ್ಠವಂತ ಜಾತಿ ಇಲ್ಲದ, ಮಾನವ ಜನ್ಮದ ಶ್ರೇಷ್ಠವಂತ ಚೆಲ್ದದ. ನೀವು ಪುರಾಣ ಪುಸ್ತಕ ನಮಾಜ ವೇದಿಗಳ ನಡುವಾಗ ಅದಕ್ಕೆ ಸಹಾಯ ಆಗ್ಬೇಕು ಹೊರತಾಗಿ ಅದಕ್ಕೆ ಎರಡು ಮುಗಿದವಾಗ ಮೊದಲ ಕಾಯಂ ಆಗೋದ ಕಾಯಂ ಅದು. ಅದಕ್ಕಾಗಿ ಮೊದಲ ತಪ್ಪಂಗಿಲ್ಲ, ಹೋಗಿ ಯಾವ ತಪ್ಸಕ್ ಬರಂಗಿಲ್ಲ. ಅದಕ್ಕಾಗಿ ಸಪ್ತಾಹ ಕೀರ್ತನ ಭಜನ ನಡೆದಾಗ ಯಾವ ಸಪ್ಲ ಮಾಡಬಾರ್ದು. ಒಂದ್ ದಿವಸ ಇಲ್ಲೇ ಹಿಪ್ಪಳಿಗೆ ಒಳಗೆ ಸಂಗಾಯಪುರ ಗುಡಿಯಾಗ ಹುಬ್ಬಳ್ಳಿ ಮಾದ ಪುರಾಣ ಹೇಳಕತ್ತದ. ಅವನು ಮಸಾವಲ್ಲಿ ಬಿಳಿ ಅಂಗಿ ಅವಗೂ ಗುಂಡಾನ ಹಚ್ಚಿದ್ವು. ಆ ಟೈಮ್ದಾಗ ಹೂವಾಗಿನ ಮಂದಿ ಏನ್ ಮಾಡಿದ ಗೌಡ ಪಕ್ಕಿ ಮಂದಿ ಈ ಸುಳ್ಮದ ಬಾಳ ಐತಿ ಹುಬ್ಬಳ್ಳಿ ಮಾದೇವಪ್ಪದ ಗೂಳಿ ಕುಡಿಸಿ ಮಂದಿಯಾಗ ಹೊಡಿಸಿದ್ರು. ಹೂವಾಗ ದೊಡ್ಡ ಗೂಳಿ ಮಾಡ ಕಲಾ ಬಿಡಿದ್ರು ಲಟ್ ಕಾಣಿತ್ತು ಗೂಳಿ. ಆ ಚವಡಿ ಮುಂದೆ ಹೊಡೆದು ಬಿಟ್ಟು ಹುಬ್ಬಳ್ಳಿ ಮಾದ ಪುರಾಣ ಹೇಳಕತ್ತಿದ್ದು. ಅವೇನ್ ಮಾಡ್ದ ಹಿಂಗ್ ಹಾಳಿ ನೋಡ್ದ, ಸಂಕಲ್ಪ ಮಾಡ್ದ ಆ ಗೂಳಿ ಮಂದಿಗೆ ಏನು ಮಾಡಬಾರ್ದು. ಆ ಗೂಳಿ ಮಂದಿಗೆ ಏನು ಮಾಡ್ಲದಂಗೆ ಮನಸ್ಸು ಮಾಡಿಬಿಟ್ಟ. ಆ ಗೂಳಿ ಮಾತ ಹಾವು ಹಾಕ್ತು. ಆ ಗೂಳಿ ಬಸವಣ್ಣಪ್ಪದಾನು, ಅವ್ ಬಣ್ಣಿಗಿರಿ ಬಸವಣ್ಣಪ್ಪದಾನ ಆ ಕಡೆದ ಬಂದಾನ. ಅವ್ನ ಎತ್ಕೊಂಡು ಹೋಗಿ ಎತ್ತು ಬಿಡಿಸ್ಕೊಂತ 4 ಮಂದಿ ಹೆಣ್ಮಕ್ಳು ಎತ್ಕೊಂಡು ಅದು ಗೂಳಿ ಅಲ್ಲಿ ಬಿಟ್ರು. ಈ ಗೂಳಿ 4 ಮಂದಿಗೆ ಹೆಂಗೆ ಹೇಳ್ತತಿ? ಅದನ್ನ ಯಾವ ಹೊತ್ತಿದ್ದಾನು? ಇಂದ್ರ ಕೇಳ ಪರ್ವತ ಒಂದು ಕಿಸಿಮೆಟ್ನಾಗ ಹೇಳಿದ ಕೃಷ್ಣ. ಅದ ಕೃಷ್ಣನ ಹುಬ್ಬಳ್ಳಿ ಮಾದೇವಪ್ಪ ಬಂದಿದ್ದ. ಅವಾಗ ನಾವು ಗುಂಡ ಅಂತೀವಿ. ಇಲ್ಲೇ ಮುಗುಂಡ ಮನೆಗೆ ಬಂದಾಗ ನಾವು ನಮಸ್ಕಾರ ಮಾಡಕ್ ಹೋಗುವಾಗ ಆಕೆ ಹೋಗ್ಬಾರ್ದು. ಹಂಗ ಸಮಾಪ್ತಕ್ಕೆ ಬಂದಾಗ ನಿಮ್ಗೆ ಚಾರ ಹೇಳುವ ಮಂದಿ ನಿಮಗ ಹಂತವಾಗಿ ಬಳಕ ಹೋರಾಟ ಹೇಳ್ದಂಗೆ ಮಾಡಿ, ಬೇಟ ಹೇಳ್ದಂಗೆ ಮಾಡಿ ನಿಮ್ಮನ್ನ ನೊಳಕ್ಕೆ ಕಟ್ಟು ಮಂದಿ ಭಾಳ ಹತ್ತಿ ಭಾಳ ಹುಷಾರಿ ಆ ಹಂತವ್ನ ಕೋಣ ಹಿಡಿಸಿ ಗುರುತಾವು ಹಿಡಿಸಣ್ಣ ಆತಾನ, ಮಿಂಚಿನೊಳಗ ತಿಳಿಯಬೇಕಣ್ಣ ಆತಾನ, ದಡಗಳ ನಡುತ್ತಾ ಪಡೆಯೋಗ ಆಡುತ್ತಾ ಬರ್ತಾನ ನಾತು ಬಬಲಾಸ್ತಿಕ ಬರ್ದಾನು. ಅದಕ್ಕೆ ನೀವೆಲ್ಲ ತಿಳ್ಕೊಂಡು ನಮ್ಮ ಭಾಳ ಚಪ್ಪಗಳು ಭಾಳ ಚಂದ ಹೇಳು, ಎಲ್ಲರೂ ಭಾಳ ನೋಡಿ ಹೇಳು. ನಮ್ಮ ಲಕ್ಷ್ಮಣ ಸರದಿನು ಈ ಸಣ್ಣ ಮಾತಿನಾಗ ದೊಡ್ಡ ಮಾತು ಹೇಳ್ದ ಅಂತಾಳು. ಎಲ್ಲ ಕಡೆ ಅವ್ರಿಗೆ ಒಂದು ದೇವರ ಅನುಕೂಲ ಮಾಡಲಿ, ನಿಮಗೂ ಅನುಕೂಲ ಮಾಡಲಿ. ನೀವು ಎಲ್ಲ ಮನಸ್ಸು ಗಟ್ಟಿ ಇಟ್ಕೊಂಡು ಚಿತ್ತ ತಿಳ್ಕೊಂಡ್ರೆ ಎಲ್ಲ ಭಕ್ತಿ ಮಾಡ್ರಿ. ವೈಕುಂಠ ಕೈಲಾಸ ಎಲ್ಲ ನಮಸ್ಕಾರ. ಈಗ ಟೈಮ್ ಆಯ್ತು, ಎಲ್ಲ ಊಟಕ್ಕೆ ಹೋಗಿ.